ಆತ್ಮೀಯ ಬಂಧುಗಳೇ, ಇವತ್ತಿನ ವಿಷಯ ಸಮಸ್ಯೆಯನ್ನು ಪರಿಹರಿಸಲು ನಮ್ಮಿಂದ ಮಾತ್ರ ಸಾಧ್ಯ. ಎಲ್ಲರ ಅಗತ್ಯವನ್ನು ಪೂರೈಸಬಲ್ಲಷ್ಟು ಸಂಪತ್ತು ಭೂಮಿಯಲ್ಲಿದೆ, ಆದರೆ ಎಲ್ಲರ ದುರಾಸೆಯೇನಲ್ಲ ಎಂದು ಗಾಂಧೀಜಿ ಹೇಳಿದ್ದರು. ಅಪಾರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಈ ಜನಗಳ ಕೊಳ್ಳುವ ಶಕ್ತಿಯನ್ನು ಬಂಡವಾಳ ಮಾಡಿಕೊಂಡು ಬೆಳೆಯುತ್ತಿರುವ ಕಂಪನಿಗಳು ಸಮಸ್ಯೆಯನ್ನು ದಿನೇ ದಿನೇ ಉಲ್ಬಣಗೊಳಿಸುತ್ತಿವೆ. ಮೌಲ್ಯಗಳಿಗೆ, ಆಧ್ಯಾತ್ಮಿಕತೆಗೆ ಸ್ಥಾನವೇ ಇಲ್ಲದ ಇಂದಿನ ಮಾರುಕಟ್ಟೆ ಜೀವನ ಪದ್ಧತಿ ಪರಿಸರ ಮಾಲಿನ್ಯದ ಜೊತೆಗೆ ಮನುಷ್ಯರ ನಡುವೆ ಸ್ಪರ್ಧೆಯನ್ನು ಮಾತ್ರ ಹೆಚ್ಚಿಸುವ ಈ ಜೀವನ ಶೈಲಿಯಿಂದಾಗಿ ಮನದಾಳದಲ್ಲಿ ಮಲಗಿದ್ದ ಕ್ರೌರ್ಯ ಭುಗಿಲೇಳುತ್ತದೆ. ವ್ಯಕ್ತಿಯ ನಡುವೆ ಹಿಂಸೆ, ನೋವು, ಅಭದ್ರತೆಗಳು ತಾಂಡವಾಡುತ್ತವೆ. ಮನುಷ್ಯ ಸಂಬಂಧಗಳಲ್ಲಿ ಪ್ರೀತಿ, ಸಹನೆ, ಕರುಣೆಗಳು ಕಣ್ಮರೆಯಾಗಿ ಅಸಹನೆ, ಅಸಹಿಷ್ಣುತೆಗಳು ಮೇಲೇಳುತ್ತವೆ. ನಮ್ಮವರು ತಮ್ಮವರು ಎಂಬ ಭೇದ ಕೇವಲ ವಸ್ತುಲಾಭದ ಸ್ವಾರ್ಥದಿಂದ ಹುಟ್ಟಿ ಜನಾಂಗೀಯ ವೈಷಮ್ಯ, ಜಾತಿ ಕಲಹಗಳಾಗಿ ಹಿಂಸಾರೂಪ ತಾಳುತ್ತವೆ. ಸರ್ಕಾರವಾಗಲಿ ನಾಯಕರಾಗಲಿ ಈ ಸಮಸ್ಯೆಯನ್ನು ಪರಿಹರಿಸಲಾಗುವುದಿಲ್ಲ. ಏಕೆಂದರೆ ಸರ್ಕಾರಗಳು ಜನರ ಬೇಡಿಕೆಗೆ ತಕ್ಕ ಹಾಗೆ ವ್ಯವಸ್ಥೆ ಮಾಡಿ ಜನ ಮನ್ನಣೆ ಗಳಿಸಿ ಮುಂದಿನ ಚುನಾವಣೆಯಲ್ಲಿ ಆರಿಸಿ ಬರುವ ತಂತ್ರವನ್ನು ಅನುಸರಿಸದೆ ವಿಧಿಯಿಲ್ಲ. ಆದರೆ ಯಾವ ಸರ್ಕಾರವೂ ಜನಗಳಿಗೆ ಅಪ್ರಿಯವಾದ ಸತ್ಯವನ್ನು ಹೇಳುವುದಿಲ್ಲ. ಅಪ್ರಿಯವಾದ ಸತ್ಯ ಏನೆಂದರೆ, ನಮ್ಮ ಭೂಮಿ ಜನಗಳ ದುರಾಸೆಯನ್ನು ಪೂರೈಸುವಂಥ ಅಭಿವೃದ್ಧಿಯನ್ನು ತಾಳಿಕೊಳ್ಳಲಾರದು. ನಮ್ಮ ಇಂದಿನ ಪರಿಸ್ಥಿತಿಯಲ್ಲಿ ಈ ಅಪ್ರಿಯ ಸತ್ಯವನ್ನು ಹೇಳುವ ಬದಲಾಗಿ ಮತ್ತಷ್ಟು ಆಶ್ವಾಸನೆಗಳನ್ನು ಕೊಡುತ್ತಲೇ ದಿನ ತಳ್ಳುತ್ತಾರೆ. ಆದ್ದರಿಂದ ಈ ಸಮಸ್ಯೆಯನ್ನು ಯಾರು ಸೃಷ್ಟಿಸಿದರೋ ಅವರೇ ಪರಿಹರಿಸಬೇಕು. ಎಂದರೆ ನಾವು ಮತ್ತು ನೀವು ಮಾತ್ರ ಪರಿಹರಿಸಲು ಸಾಧ್ಯ. ಇಂದಿನ ಈ ಚಿಂತನೆಯನ್ನು ಶ್ರೀರಾಮಕೃಷ್ಣರ ಚರಣಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಜಯ ರಾಮಕೃಷ್ಣ.